ಇವತ್ತು ಮಾವಿನಕಾಯಿಯ ಗುಳುಂಬ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಯಾಗಿದೆ. ನಾನು ಒಂದು ಮಾವಿನಕಾಯಿಯನ್ನು ತಗೊಂಡಿದ್ದೀನಿ. ನಾನಿವಾಗ ಮಾವಿನಕಾಯಿ ಸಿಪ್ಪೆಯನ್ನು ತೆಕ್ಕೋತಾ ಇದ್ದೀನಿ. ಇದು ದೋಸೆಗೆ ರೊಟ್ಟಿಗೆಲ್ಲ ತುಂಬ ಚೆನ್ನಾಗಾಗತ್ತೆ. ಹಾಗೆ ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಕೊಂಡು ತಿಂತಾರೆ ಇದನ್ನು. ನೋಡಿ, ಸಿಪ್ಪೆಯನ್ನು ಕೆತ್ಕೊಂಡಿದ್ದೀನಿ. ಇವಾಗ ನಾನು ತುರ್ಕೋತಾ ಇದ್ದೀನಿ. ನೋಡಿ, ನಾನಿವಾಗ ಮಾವಿನಕಾಯಿನ ತುರ್ಕೊಂಡಿದ್ದೀನಿ ಫುಲ್ಲು. ಇದನ್ನು 1 ಕಪ್ಪಲ್ಲಿ ನಾನು ಇವಾಗ ಅಳತೆ ಮಾಡ್ಕೋತೀನಿ. ನೋಡಿ, ಇದು ಸುಮಾರು 3/4 ಕಪ್ ಅಷ್ಟಿದೆ. ಇದನ್ನು ನಾನು ಒಂದು ಬಾಣಲೆಗೆ ಹಾಕಿ ಹುರ್ಕೋತೀನಿ. ಇದರ ನೀರಿನ ಅಂಶ ಹೋಗೋ ತನಕ ಹುರ್ಕೋತಾ ಇದ್ದೀನಿ. ಡ್ರೈ ಆಗಬೇಕು ಸ್ವಲ್ಪ. ಇವಾಗ ಸ್ವಲ್ಪ ನೀರಿನ ಅಂಶ ಇರುತ್ತಲ್ಲ, ಇದು ಇವಾಗ ಸ್ವಲ್ಪ ಡ್ರೈ ಆಗಿದೆ. ನೋಡ್ತಾ ಇರ್ಬೋದು. ಇದಕ್ಕೆ ನಾನು 1 ಕಪ್ಪು ತುಪ್ಪವನ್ನು ಹಾಕ್ಕೋತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ತುಪ್ಪ ಹಾಕ್ಕೋತಾ ಇದ್ದೀನಿ. 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಈಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಅಂದರೆ ಕೆಳಗೆ ಹಿಡ್ಕೊಳ್ಳಲ್ಲ ಅಂತ. ಇದಕ್ಕೆ ನಾನು 3/4 ಕಪ್ಪಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ. ನಾನು ಬೆಲ್ಲ ಮತ್ತು ಸಕ್ಕರೆ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. ನೀವು ಜಸ್ಟ್ ಬೆಲ್ಲ ಬೇಕಾದರೂ ತೊಗೋಬೋದು. ನಾನಿವಾಗ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು 1 ಚಿಟಿಕೆ ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ನೋಡಿ, ವೈಟ್ ಪೇಪರ್ ಪೌಡ್ರನ್ನು ಹಾಕ್ಕೋತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಪಾಕ ಬರುತ್ತೆ. ತುಂಬ ಚೆನ್ನಾಗಾಗತ್ತೆ. ಇದು ಮಾತ್ರ ಒಂದ್ಸಲ ಟ್ರೈ ಮಾಡಿ. ಇವಾಗ ಹೇಗಿದ್ದರೂ ಮಾವಿನಕಾಯಿ ಸೀಸನ್ ಅಲ್ವಾ.
ನೋಡಿ, ಈ ಥರ ಬೀಳಬಾರ್ದು, ಇಷ್ಟು ನೀಟಾಗಿ ಬೀಳಬಾರ್ದು. ಇದಕ್ಕೆ ಗಸಗಸೆ ಕೂಡ ಹಾಕ್ಬೋದು. ನಾನು ಇದಕ್ಕೆ ಆ್ಯಡ್ ಮಾಡಿಲ್ಲ ಗಸಗಸೆನ. ನೋಡಿ, ಈ ಹದಕ್ಕೆ ಬಂದಮೇಲೆ ರೆಡಿ ಆಯಿತು ಅಂತ ಅರ್ಥ. ಅಂದರೆ ತುಂಬ ಪಾಕ ಬಂದಿದೆ. ಇವಾಗ ನಾವು ಗ್ಯಾಸ್ ಆಫ್ ಮಾಡಿದ್ರೆ ಕರೆಕ್ಟ್ ಆಗುತ್ತೆ. ಆಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಇದು. ನಾನಿವಾಗ ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಬೇರೆ ಪಾತ್ರಕ್ಕೆ ಹಾಕಿದ್ದೀನಿ. ಇದು ಸ್ವಲ್ಪ ಬಿಸಿನೇ ಇದೆ. ನೋಡಿ, ಮಾವಿನಕಾಯಿ ಗುಳುಂಬ ರೆಡಿಯಾಗಿದೆ. ತುಂಬ ಚೆನ್ನಾಗಾಗತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಕಾಮೆಂಟ್, ಶೇರ್ ಮಾಡಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಥ್ಯಾಂಕ್ ಯು.